Okay, next we are moving to separation and isolation of DNA fragments. Okay, ಅಂದ್ರೆ by the action of RNA enzyme ಆಗೋದಕ್ಕೆ ಆ DNA fragments ಅನ್ನು ಹೆಂಗೆ ಸಪರೇಟ್ ಮಾಡುವ ಅನ್ನೋ ಒಂದು ಕಾನ್ಸೆಪ್ಟ್. ಓಕೆ, ಇಲ್ಲಿ ಜೆಲ್ ಎಲೆಕ್ಟ್ರೋಫೋರೋಸಿಸ್ ಅಂತ ಹೇಳ್ತೀವಿ. ಇದನ್ನ ನಾವು ಆಲ್ರೆಡಿ ಏನಪ್ಪಾ ಅಂದ್ರೆ DNA ಫಿಂಗರ್ ಪ್ರಿಂಟ್ ಒಳಗೆ ಮೆನ್ಷನ್ ಮಾಡಿದ್ವಿ. ಓಕೆ, ಈಗ ನೋಡೋಣ ಎಲ್ಲಿನ ಡಯಾಗ್ರಾಮ್ ಇದೆಯಲ್ಲ, ದಟ್ ಈಸ್ ಜೆಲ್ ಸ್ಲ್ಯಾಬ್, ಅಗರೋಸ್ ಜೆಲ್ ಸ್ಲ್ಯಾಬ್. ಈ ಪೂರ್ತಿ ಟೆಕ್ನಿಕ್ ಗೆ ನಾವು ಜೆಲ್ ಎಲೆಕ್ಟ್ರೋಫೋರೋಸಿಸ್ ಅಂತ ಕರಿತೀವಿ. ಓಕೆ, ಈಗ ಸಪರೇಷನ್ ಅಂಡ್ ಐಸೋಲೇಷನ್ ಆಫ್ DNA ಫ್ರಾಗ್ಮೆಂಟ್ಸ್ ಇನ್ನು ಮುಂದೆ ಒಂದ್ ಕಡೆ ಬರುತ್ತೆ ಐಸೋಲೇಷನ್ ಆಫ್ DNA ಅಂತ ಬರುತ್ತೆ. ಇದು ಐಸೋಲೇಷನ್ ಆಫ್ DNA ಅಲ್ಲ, DNA ನ ನಾವು ಆಲ್ರೆಡಿ ಐಸೋಲೇಟ್ ಮಾಡ್ಕೊಂಡಿದ್ದನ್ನ ಫ್ರಾಗ್ಮೆಂಟೆಡ್ ಮಾಡಿ ಆ ಫ್ರಾಗ್ಮೆಂಟೆಡ್ DNA ನ ಸಪರೇಟ್ ಮಾಡೋದು. ಓಕೆ, ಅದಕ್ಕೆ ಫಸ್ಟ್ ಪಾಯಿಂಟ್ ಒಳಗೆ ಹೇಳ್ತೀವಿ, ಏನ್ ಹೇಳ್ತೀವಿ ಅಂದ್ರೆ ದಿ DNA molecule extracted from the different organisms like virus, bacteria, plant, animal, etc. ನೀವು ಯಾವುದೇ ಆರ್ಗಾನಿಸಮ್ ಇರಬಹುದು, ಅದರಿಂದ ನಾವು ಫಸ್ಟ್ ಏನ್ ಮಾಡ್ಕೊಳ್ತೀವಿ, DNA ನ ಐಸೋಲೇಟ್ ಮಾಡ್ಕೊಳ್ತೀವಿ. ಓಕೆ, ದಿ DNA molecules extracted are extracted from different organisms like bacteria, virus, animals, plants, etc. ನೀವು ಯಾವುದರ ಇರಬಹುದು. ಓಕೆ, ಫಸ್ಟ್ ಸ್ಟೆಪ್ ನಾವೇನ್ ಮಾಡ್ಬೇಕಂದ್ರೆ ದ DNA molecules are extracted from the organisms. ಇನ್ನ ಇಲ್ಲಿದೆ ನೋಡಿ, ದಿಸ್ ಈಸ್ ವಾಟ್ ವಿ ಕಾಲ್ DNA. ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡಿದ್ದೀವಿ. ಓಕೆ, ಇಲ್ಲೂ ಸೆಲ್ಸ್ ಅನ್ನ ಡೈಜೆಸ್ಟ್ ಮಾಡಬೇಕಾಗುತ್ತೆ. ಓಕೆ, ಸೆಲ್ ಒಳಗಿರೋ ಡಿಫರೆಂಟ್ ಮಾಲಿಕ್ಯೂಲ್ಸ್ ಅನ್ನ ಡೈಜೆಸ್ಟ್ ಮಾಡಿ ಸಪರೇಟ್ ಮಾಡಿ ಆಮೇಲೆ ಅದನ್ನ ಸೆಂಟ್ರಿಫಿಕೇಶನ್ ಮಾಡಿದಾಗ ಈ ತರ ನಮಗೆ DNA ಅವೈಲೇಬಲ್ ಇರುತ್ತೆ. ಆ ಪ್ರೊಸೀಜರ್ ಇಲ್ಲ, ನೆಕ್ಸ್ಟ್ ಇನ್ನೊಂದ್ ಕಡೆ ಒಂದು ಬರುತ್ತೆ, ಅಲ್ಲಿ ಇರುತ್ತೆ ಅದು ಕಂಪ್ಲೀಟ್ ಆ ಪ್ರೊಸೀಜರ್. ಓಕೆ, ಇನ್ನ ಸೆಕೆಂಡ್ ಸ್ಟೆಪ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಎಕ್ಸ್ಟ್ರಾಕ್ಟೆಡ್ DNA ಆರ್ ಟ್ರೀಟೆಡ್ ವಿತ್ REN. ಈ DNA ನ REN ಇಂದ ಟ್ರೀಟ್ ಮಾಡೋಕೆ ಏನಾಗುತ್ತೆ ಅಂದ್ರೆ ಫ್ರಾಗ್ಮೆಂಟ್ಸ್ ಆಗುತ್ತೆ. ಓಕೆ, ದಿ extracted DNA are treated with different sets of REN. ಓಕೆ, ಇಲ್ಲಿ REN ಒಂದೇ ತರ ಇರಲ್ಲ, ಬಹಳಷ್ಟು ತರ ಇರುತ್ತೆ. ಡಿಫರೆಂಟ್ ಸೆಟ್ಸ್ ಆರ್ ಟೈಪ್ಸ್ ಆಫ್ REN to cut that DNA into fragments. ಓಕೆ, ಈ ಯಾವುದು REN ರಿಸ್ಟ್ರಿಕ್ಷನ್ ಸೈಟ್ಸ್ ಅನ್ನು ಐಡೆಂಟಿಫೈ ಮಾಡಿ DNA ನ ಏನ್ ಮಾಡುತ್ತೆ, ಫ್ರಾಗ್ಮೆಂಟೆಡ್ ಕಟ್ ಮಾಡುತ್ತೆ. ಓಕೆ, ಈ ಫ್ರಾಗ್ಮೆಂಟ್ಸ್ ಅನ್ನು ನಾವು ಸಪರೇಟ್ ಮಾಡಲಿಕ್ಕೆ ಯಾವ ಟೆಕ್ನಿಕ್ ಯೂಸ್ ಮಾಡ್ತೀವಿ, ಜೆಲ್ ಎಲೆಕ್ಟ್ರೋಫೋರೆಸಿಸ್. These fragments DNA fragments can be separated by using technique called gel electrophoresis. ಓಕೆ, ಜೆಲ್ ಎಲೆಕ್ಟ್ರೋಫೋರೆಸಿಸ್ ಅನ್ನೋ ಒಂದು ಟೆಕ್ನಿಕ್ಸ್ ಯೂಸ್ ಮಾಡಿಕೊಂಡು ಸಪರೇಟ್ ಮಾಡ್ತೀವಿ. ಓಕೆ, ಇಲ್ಲಿ electrophoresis is a technique used for the separation of molecules that differ in size, charge and conformation. ಓಕೆ, ಸೈಜ್ ಮತ್ತೆ ಅದರ ಚಾರ್ಜ್ ಮೇಲೆ ಏನಾಗುತ್ತೆ, ಫ್ರಾಗ್ಮೆಂಟ್ಸ್ ಸಪರೇಟ್ ಆಗುತ್ತೆ. ಓಕೆ, electrophoresis is a technique Okay, gel electrophoresis is a technique used for the separation of molecules
used for the separation of molecules that differ in size, charge, and conformation. Okay, is conformation. ಈಗ ನಮಗೆ ಗೊತ್ತಿದೆ DNA fragments ಯಾವ ಚಾರ್ಜ್ ಇರುತ್ತೆ, ನೆಗೆಟಿವ್ಲಿ ಚಾರ್ಜ್ ಇರುತ್ತೆ. ಓಕೆ, then these fragments can be separated, okay, by forcing them move towards positive charge. ಓಕೆ, ಇಲ್ಲಿ ನಾವೇನ್ ಡಯಾಗ್ರಾಮ್ ತೋರಿಸಿದೀವಿ, ಇದು ಏನಪ್ಪಾ ಅಂದ್ರೆ ಜೆಲ್ ಸ್ಲ್ಯಾಬ್ ಅಂತ ಕರಿತೀವಿ. ಜೆಲ್ ಸ್ಲ್ಯಾಬ್. ಓಕೆ, ಇಥಿಡಿಯಂ ಬ್ರೋಮೈಡ್ ಅನ್ನೋ ಒಂದು ಪೌಡರ್ ಯೂಸ್ ಮಾಡಿಕೊಂಡು ಈ ಜೆಲ್ ಸ್ಲ್ಯಾಬ್ ಅನ್ನ ರೆಡಿ ಮಾಡ್ತೀವಿ. ಓಕೆ, ಇಲ್ಲಿ ಏನಿದೆಲ್ಲ ಇವಕ್ಕೆ ನಾವೇನಪ್ಪಾ ಅಂದ್ರೆ DNA ಲೋಡಿಂಗ್ ವೆಲ್ಸ್ ಅಂತ ಕರಿತೀವಿ. ಓಕೆ, ಎಸ್ DNA ಲೋಡಿಂಗ್ ವೆಲ್ಸ್. DNA ಲೋಡಿಂಗ್ ವೆಲ್ಸ್ ಅಂತ ಕರಿತೀವಿ. ಓಕೆ, ಈ ಸೈಡ್ ಏನಾಗಿರುತ್ತೆ ಅಂದ್ರೆ we are going to give positive charge. ಓಕೆ, ಈ DNA ಲೋಡಿಂಗ್ ವೆಲ್ಸ್ ಒಳಗೆ we are going to load the what we call DNA fragments. ಈ DNA fragments ಅನ್ನ ನಾವು ಲೋಡ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಆನ್ ಅಪೋಸಿಟ್ ಸೈಡ್ we are going to start giving charge. ಆ ಕಡೆ ಏನ್ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ತೀವಿ, ಚಾರ್ಜ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅವಾಗ DNA fragments ಏನಿರುತ್ತೆ, they start moving in gel slab through sieving effect ಅಂತ ಕರಿತೀವಿ ನಾವು. ಓಕೆ, ಥ್ರೂ sieving effect. ಇಲ್ಲಿ ಏನಾಗುತ್ತೆ ಇಂಟ್ರೆಸ್ಟಿಂಗ್ ಅಂದ್ರೆ ಸ್ಮಾಲರ್ ಫ್ರಾಗ್ಮೆಂಟ್ಸ್ ಮೂವ್ ಫಾಸ್ಟರ್ ಕಂಪೇರ್ ಟು ಲಾರ್ಜರ್ ಫ್ರಾಗ್ಮೆಂಟ್ಸ್. ಓಕೆ, ಎಸ್. ನೆಕ್ಸ್ಟ್ ಈ ಫ್ರಾಗ್ಮೆಂಟ್ಸ್ ಅನ್ನ ನಾವು ಅಲ್ಲಿ ಒಂದು ಯಾವುದು ಸ್ಟ್ರೇನ್ ಬರುತ್ತೆ. ಓಕೆ, ಎಸ್, ದಟ್ ಈಸ್ ವಾಟ್ ವಿ ಕಾಲ್ ಇಥಿಡಿಯಂ ಬ್ರೋಮೈಡ್. ಆಗ್ಲೇ ಹೇಳಿದ್ರೆ ನಿಮ್ಗೆ ಅಗರೋಸ್ ಯೂಸ್ ಮಾಡಿ ಜೆಲ್ ಸ್ಲ್ಯಾಬ್ ರೆಡಿ ಮಾಡ್ತೀವಿ. ಇಥಿಡಿಯಂ ಬ್ರೋಮೈಡ್ ಅನ್ನೋ ಒಂದು ಸ್ಟೇನ್ ಅನ್ನ ಯೂಸ್ ಮಾಡಿ UV ಲೈಟ್ ಎಕ್ಸ್ಪೋಸ್ ಮಾಡಿಕೊಂಡು ಈ ಒಂದು ಬ್ಯಾಂಡ್ಸ್ ಅನ್ನ ನಾವು ಅಬ್ಸರ್ವ್ ಮಾಡ್ತೀವಿ. ಓಕೆ, ಇವು ನಮ್ಗೆ ಏನಪ್ಪಾ ಅಂತಂದ್ರೆ ಬ್ರೈಟ್ ಆರೆಂಜ್ ಕಲರ್ ಬ್ಯಾಂಡ್ಸ್ ಆಗಿ ಕಾಣಿಸುತ್ತೆ. ಓಕೆ, ಒಂದ್ ವರ್ಷ ಕೇಳಿದ್ವಿ ಯಾವ ಸ್ಟೇನ್ ಯೂಸ್ ಮಾಡ್ತಾರೆ, ಇಥಿಡಿಯಂ ಬ್ರೋಮೈಡ್, ಯಾವ ಕಲರ್ ಕಾಣಿಸುತ್ತೆ, ಬ್ರೈಟ್ ಆರೆಂಜ್. ಓಕೆ, ಬಹಳಷ್ಟು ಈ ಒಂದು ಇದ್ರೊಳಗೆ 1 ಮಾರ್ಕಿಂಗ್ ಕ್ವಶನ್ಸ್ ಅನ್ನು ಸಪರೇಟ್ ಮಾಡಬಹುದು. ಈವನ್ ಇದು ನಿಮ್ಗೆ 3 ಮತ್ತೆ 5 ಮಾರ್ಕ್ ಕ್ವಶನ್ ಹೌದು. ಒಂದ್ ವರ್ಷ ಈ ಜೆಲ್ ಎಲೆಕ್ಟ್ರೋಫೋರೋಸಿಸ್ ಡಯಾಗ್ರಾಮ್ ಕೇಳಿದ್ರು. ಓಕೆ, ಇವು ನೋಡ್ರಿ ಏನಂದ್ರೆ ಲಾರ್ಜರ್ DNA ಬ್ಯಾಂಡ್ಸ್, ಲಾರ್ಜರ್ DNA ಬ್ಯಾಂಡ್ಸ್. ಓಕೆ, ಎಸ್, ಇಲ್ಲಿ ಬರೋದೇನಪ್ಪಾ ಅಂದ್ರೆ ಸ್ಮಾಲರ್ DNA ಬ್ಯಾಂಡ್ಸ್. ಓಕೆ, ಎಸ್, ಇಷ್ಟೇ 4 ಲೆವೆಲ್ಸ್ ಇದೆ. 2 ಮಾರ್ಕ್ಸ್ ಕೇಳಿದ್ರು. ಲಾರ್ಜರ್ DNA ಬ್ಯಾಂಡ್ಸ್, ಸ್ಮಾಲರ್ DNA ಬ್ಯಾಂಡ್ಸ್, ಪಾಸಿಟಿವ್ ಚಾರ್ಜ್ DNA ಲೋಡಿಂಗ್ ವೆಲ್ಸ್. Okay, electrophoresis is a technique used for the separation of molecules that differ in size. Okay, size, charge, conformation. Okay, ಇಲ್ಲಿ ಒಂದ್ ಕಡೆ ನಾವೇನ್ ಹೇಳ್ತೀವಿ ಅಂದ್ರೆ since the DNA ಯಾವ ಚಾರ್ಜ್ ಇರುತ್ತೆ ಅಂತ ಹೇಳಿದ್ರೆ ನಿಮ್ಗೆ ನೆಗೆಟಿವ್ಲಿ ಚಾರ್ಜ್ಡ್ ಮಾಲಿಕ್ಯೂಲ್, since